ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜ್ಯೋತಿ ನಿವಾಸ ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಅಮಾವಾಸ್ಯೆ, ಭಾನುವಾರ ಅಮಾವಾಸ್ಯೆ ಇದ್ದದ್ದು. ಇವತ್ತು ಇದು ಭಾನುವಾರದ ವಿಡಿಯೋ. ಭಾನುವಾರ ನಾವೆಲ್ಲರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಅಮಾವಾಸ್ಯೆ ಪೂಜೆ ನಮ್ಮ ಅಪ್ಪನ ಮನೆಯದಿತ್ತು ಅಂತ ನಿಮ್ಗೆ ಹೇಳಿದ್ನಲ್ಲ. ನೆನ್ನೆನೆ ನಿಮ್ಗೆ ಹೇಳಿದ್ನಲ್ಲ, ಶನಿವಾರದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ವಿ. ಅದರಿಂದ ನಾವು ಭಾನುವಾರ 4 ಗಂಟೆಗೆ ಎದ್ದು ಅಡುಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋ ಅಂತೇಳಿ ನಮ್ಮಪ್ಪ 4 ಗಂಟೆಗೆ ನಮ್ಮ ಅಪ್ಪನ ಎದ್ದು ಹೊಲನೆಲ್ಲ ಒರೆಸಿ ಕ್ಲೀನ್ ಮಾಡಿ ಕೊಡ್ತು ಹೊಲನ. ನನ್ನ ತಂಗಿ ಸ್ನಾನ ಮಾಡ್ಕೊಂಡು ಬಂದು ನಮ್ಮ ದೇವ್ರ ಮನೆ ದೀಪ ಹಚ್ಚಿ ಒಲೆಗೂ ಪೂಜೆ ಮಾಡ್ತಾ ಇದ್ಲು. ಅಡುಗೆ ಕೆಲಸ ಶುರು ಮಾಡ್ಬೇಕಲ್ಲ, ಅದರಿಂದ ಮೊದಲು ಯಾವುದೇ ಕೆಲಸ, ಒಳ್ಳೆ ಕೆಲಸ ಕಾರ್ಯಗಳು ಶುರು ಮಾಡ್ಬೇಕಾದ್ರೆ ವಿಘ್ನೇಶ್ವರನ ಪೂಜೆ ಮಾಡಿ, ಮನೆ ದೇವ್ರ ಪೂಜೆ ಮಾಡಿ ಒಳ್ಳೆ ಕೆಲಸನ ಶುರು ಮಾಡ್ಬೇಕಂತ. ಹಾಗಂತ ಹಿರಿಯವರೆಲ್ಲ ಹೇಳ್ತಾರಲ್ವ ಯಾರ ಮನೆಗಡೆ. ನಮ್ಮಲ್ಲೂ ಹಂಗೇನೆ. ನಮ್ಮಲ್ಲಿ ನಮ್ಗೆ ಜಾಸ್ತಿ ಹೇಳ್ಕೊಡ್ತಿದ್ವು ಅಂದ್ರೆ ನಮ್ಮ ದೊಡ್ಡಪ್ಪನೇ. ನಮ್ಮ ದೊಡ್ಡಪ್ಪ ಅಂದ್ರೆ ನಮ್ಮ ಅಪ್ಪನವರ ಅಣ್ಣ. ಅವರು ನಾಟಕ ಮಾಸ್ಟ್ರು BS ಕುರ್ಸಮಾಚಾರ್ ಅವ್ರ ಹೆಸರು. ಬರ್ಗಿ ನಾಟಕ ಮಾಸ್ಟ್ರು BS ಕುರ್ಸಮಾಚಾರ್ ಅಂದ್ರೆ ಸುಮಾರು ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲರಿಗೂ. ಅವ್ರು ಇವಾಗಿಲ್ಲ, ಅವರು ತೀರೋಗ್ಬಿಟ್ರ. ಮೊದಲು ವಿಘ್ನೇಶ್ವರನ ಪೂಜೆ ಮಾಡಿ, ಆದ್ಮೇಲೆ ಮನೆ ದೇವ್ರ ಪೂಜೆ ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಯಾವ. ಪೂಜೆ ಮಾಡ್ಬಿಟ್ಟು ಆಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ, ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ತುಂಬಾ ಲಾಭ ಸಿಗುತ್ತೆ ಆ ಕಡೆ ಯಾವಾಗ್ಲೂ ಹೇಳ್ಕೊಡ್ತಾ ಇದ್ರು. ನಾವು ಅದೇ ರೀತಿ ಇವತ್ತು ಎದ್ದು ನಾವು 4 ಗಂಟೆಗೆ ಎದ್ದು ವಿಘ್ನೇಶ್ವರನೆಂದು ಮನೆ ದೇವ್ರ ಪೂಜೆ ಮಾಡಿ ಒಳ್ಳೆ ಕೆಲಸನ ಶುರು ಮಾಡಿದ್ವಿ. ಈ ಒಳ್ಳೆ ಕೆಲಸದಿಂದ ನೀವೆಲ್ಲರೂ ನಮ್ಮ ಜೊತೆ ಇರ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಅಕ್ಕನು 4 ಗಂಟೆಗೆ ಎದ್ದು ಹೊಸ್ಲಿಗೆ ರಂಗೋಲಿ ಹಾಕ್ತಾ ಇದ್ಲು. ಹೊಸ್ಲಿಗೆ ನೀರಿಟ್ಟು ಕಸ ಗುಡಿಸಿ ರಂಗೋಲಿ ಹಾಕ್ತಿದ್ಲು. ರಾತ್ರಿನೇ ರಂಗೋಲಿ ಹಾಕೊಂಡ್ಬಿಟ್ಟು ಅನ್ಕೊಂಡಿದ್ಲು ಅವ್ರ ಮಳೆ ಬರ್ತಿದೆ ಅಂತ ಹೇಳಿ. ಅವಳು ರಾತ್ರಿ ರಂಗೋಲಿ ಹಾಕ್ಲಿಲ್ಲ, ಬೆಳಗ್ಗೆ ಎದ್ದು ರಂಗೋಲಿ ಹಾಕಿದ್ಲು. ನಾನು ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಕೈ ಮುಗಿಕೊಂಡು ಹಸಿರು ಬೇಳೆ ಕಡಲೆಬೇಳೆನ ನೀರ್ಲಿ ನೆನೆ ಹಾಕ್ತಿ ಕೋಸ್ಮರಿಗ ಅಂತ ಹೇಳಿ. ಇವ್ರು ನೋಡಿ ಬೋದ್ರಲ್ಲ, ಇವರು ನನ್ನ ತಂಗಿ ಗಂಡ ಅವರು. ಮತ್ತೆ ನಮ್ಮ ಭಾಗ್ಯಕ್ಕನು ಅವಳುವಿ ನಮ್ಮ ಎದ್ದು ಅವಳುವಿ ರೆಡಿಯಾಗಿ ಬಂದು ಅವಳುವಿ ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ನನ್ನ ತಂಗಿ ನೋಡಿ ಇಲ್ಲಿ ಸಣ್ಣ ಈರುಳ್ಳಿನ ಹುರ್ಕತ್ತವಳ. ಅಂದ್ರೆ ಇದು ಕಡಲೆ ಹುಳಿ ಮಾಡಕ್ಕ. ಕಡಲೆ ಹುಳಿಗೆ ನಾವು ಕಾಯಿ, ಕಳ್ಳ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಚಕ್ಕ ಮಸಾಲ, ಹಸಿ ಶುಂಠಿ ಮತ್ತೆ ಕೊತ್ತಂಬರಿ, ಒಣಮೆಣಸಿನ ಹುರಿದು ಪುಡಿ ಮಾಡ್ಕೊತೀವಿ ಖಾರಕ್ಕೆ. ಕರಿ ಎಳ್ಳು ಮತ್ತೆ ಹುಣಸೆ ಹಣ್ಣು ಜೊತೆಗೆ ಹಾಕ್ತಿವಿ. ಇಷ್ಟು ಹಾಕಿ ಕಡಲೆ ಹುಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅದೇ ರೀತಿನೇ ಮಾಡಿದ್ನು. ಇನ್ನು ನನ್ನ ತಂಗಿ ನೋಡಿ ಕರಿ ಎಳ್ಳನ್ನ ಹುರ್ಕತ್ತವಳ ಕಡಲೆ ಹುಳಿ ಹಾಕಕ್ ಹೇಳಿ. ಕಡಲೆ ಹುಳಿಗೆ ಖಾರಕ್ಕೆ ರೆಡಿ ಮಾಡ್ಕೊಳಕ ನಾನು ಅವಳ ಜೊತೆಗೆ ಎಲ್ಲ ಅದು ಕೆಲಸ ಮಾಡ್ತೀವಿ. ಅಂದ್ರೆ 3 ಸೀಟು ಸೇರ್ಕೊಂಡು ಮಾಡಿದ್ನು. ನಾನು ನನ್ನ ತಂಗಿ ನಮ್ಮ ಭಾಗ್ಯಕ್ಕೆ 3 ಸೀಟು ಸೇರ್ಕೊಂಡು. ಅಮಾವಾಸ್ಯೆ ಅದರಿಂದ ಇವತ್ತು ಅಡುಗೆ ಕೆಲಸ ತುಂಬಾನೇ ಜೋರಿತ್ತು ನಮ್ಮಲ್ಲಿ. ಎಲ್ಲರಿಗೂ ಊಟಕ್ಕೆ ಕೇಳಿದ್ನು. ಎಲ್ಲರಿಗೂ ಅಂತೇನು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೆ, ನಮ್ಮ ಅಣ್ಣಂದ್ರ ಮನೆ, ಅವ್ರಿಗೆ ಇಲ್ಲಿ ಅವ್ರಿಗೆ ಹೊಲಿಸ್ಬೇಡಿ, ಬೆಳಗ್ಗೆ ತಿಂಡಿ ಮತ್ತೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ನು. ಮತ್ತೆ ಇನ್ನು ಅಮಾವಾಸ್ಯೆ ಪೂಜೆ ಇದರಿಂದ ದೇವಸ್ಥಾನದಲ್ಲಿ ಎಲ್ಲರೂ ಹೋಗಿ ಒಂದು 50 ಸೀಟು ಪೂಜೆಗೆ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಊಟಕ್ಕೆ ಅವ್ರಿಗೆಲ್ಲರಿಗೂ ಹೇಳಿದ್ನು. ಅಲ್ಲಿ ಲೇಡೀಸ್ ಬರಲ್ಲ, ಎಲ್ಲ ಗಂಡಸ್ಗಳೇ, ಅವ್ರಿಗೆ ಮಾತ್ರ ಅಡುಗೆ ವ್ಯವಸ್ಥೆ ಮಾಡಿದ್ನು. ಇನ್ನು ಮನೆಯಲ್ಲಿ ನಾವು ತಿಂಡಿಗೆ ಚಿತ್ರಾನ್ನ ಮತ್ತೆ ಬೋಂಡ ಮಾಡ್ಕೊಳ್ಳೋ ಅಂತ ನಾವು ರೆಡಿ ಮಾಡ್ಕೊಂಡಿದ್ನು. ಅಡುಗೆ ನಾವು ಏನೇನು ಮಾಡ್ತಿದೀವಿ ಅಂದ್ರೆ ಅನ್ನ, ಸಾಂಬಾರು, ಸಾಮಕ್ಕಿ ಪಾಯಸ, ಮತ್ತೆ ಹೆಸರುಬೇಳೆ, ಬೀನಿಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿ ಅದಂತೂ ಪಲ್ಯ, ಹಸಿಕಾಳು ಬಾಳೆಕಾಯಿ ಹಾಕಿ ಕಳ್ಳ ಹುಳಿ, ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಳ, ಕೋಸ್ಮುರಿ ಇಷ್ಟು ಮಾಡ್ತಾ ಇದೀವಿ ಅಡುಗಕ್ಕೆ. ಪೂಜೆ ಎಲ್ಲ ಮುಗಿಸಿ ಊಟ ಗೀಟ ಎಲ್ಲ ಮಾಡಗಂಟ ಅವರು ಅಂದ್ರೆ ಪೂಜೆನೇ ನಾವು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ 9 ಗಂಟೆ 9:30 ಎಲ್ಲ ಶುರು ಮಾಡ್ತಾರೆ. ಪೂಜೆ ಎಲ್ಲ ಮುಗಿಯೋ ಗಂಟೆ 10 ಗಂಟೆನೇ ಆಯ್ತದೆ. ಅದರಿಂದ 10 ಗಂಟೆಗೆ ಇನ್ನೆಲ್ಲ ಅಡುಗೆ ತಯಾರಿ ಮಾಡಿ ಅಲ್ಲಿ ಗಂಟೆ ಕೊಡಳಿಸ್ಬೇಕು. ಅಂದ್ರೆ ನಾವು 8:30ಗೆಲ್ಲ ರೆಡಿ ಮಾಡ್ಕೋಬೇಕು. ಅಡುಗೆ ತಯಾರಿ ಎಲ್ಲ 8:30ಗೆ ಆಗೋದ್ರೆ 9 ಗಂಟೆಗೆ ತಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. 9 ಗಂಟೆಗೆ ತಕೊಂಡು ಹೋಗಿ ಅಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡಿ ಮತ್ತೆ ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಅಮಾವಾಸ್ಯೆ ಪೂಜೆ ಯಾವ ರೀತಿ ಇಲ್ಲಿ ನಮ್ಮೂರಲ್ಲಿ ಅಂದ್ರೆ ಅವ್ರ ಮನೇಲಿ ಅವ್ರ ಕೈಲಿ ಏನಾಗುತ್ತೋ ಅದು ಮಾಡಿಸ್ತಾರ. ಒಬ್ಬೊಬ್ರು ಒಂದೊಂದು ತಿಂಗಳು ಒಬ್ಬೊಬ್ರ ಮನೆಗೆ ಹೋಯ್ತದೆ ಅಮಾವಾಸ್ಯೆ ಪೂಜೆ. ಅವ್ರ ಮನೇಲಿ ಅವ್ರ ಅನುಕೂಲ ಆದಂಗೆ ಅವ್ರು ಮಾಡಿಸ್ತಾರ. ಅವರು ಈಗ ನಮ್ಮಲ್ಲಿ ನಾವು ಇಲ್ಲಿ ಈ ರೀತಿ ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡ್ಬೇಕು ಅಂತ ನಮ್ಮ ಅಪ್ಪ ಹೇಳಿ ರೆಡಿ ಮಾಡಿಸ್ತಾ ಇರೋದು. ನಾನು ಹೇಳಿದ್ವಿ, ಅನ್ನ ಸಾಂಬಾರು ಪಾಯಸ ಏನು ಬೇಡ, ತಿಂಡಿ ಮಾಡೋ, ಬಿಸಿಬೇಳೆ ಬಾತು ಮತ್ತೆ ಕೇಸರಿ ಬಾತ್ ಮಾಡೋ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ಅಪ್ಪ ಬೇಡ,
ನಾವು ಹೊಸ ಮನೆಗೆ ಹೋಗೋದ್ ತೊಟ್ಟಿಂದ ಇದೇ ಫಸ್ಟ್ ಬಂದಿರೋದು ಅಮಾವಾಸ್ಯೆ ಪೂಜೆ ನಮ್ಗ. ಅದರಿಂದ ಅನ್ನ ಸಾಂಬಾರು ಪಾಯಸನೇ ಮಾಡು ಅಂತ ಹೇಳಿ ನಮ್ಮ ಅಪ್ಪನೇ ಹೇಳಿದ್ದು ನಮ್ಮ ಅಣ್ಣ. ಅದರಿಂದ ಸರಿ ಆಯ್ತು ನೀ ಹೇಳ್ದಂಗೆ ಆಗ್ಲಿ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡ್ಕೊತಾ ಇದೀವಿ. ಇಲ್ಲಿ ನೋಡಿ ಇಲ್ಲಿ ನನ್ ಮಗನ ಅವನು ನಮ್ಮನ್ಗ 4 ಗಂಟೆಗೆ ಎದ್ದಿದ್ನ. ಏನಕ್ಕೆ ಅಂದ್ರೆ ಅವನು ನಿಮ್ಗೆ ಹೇಳಿದ್ನಲ್ಲ ಅವನು ಇವತ್ತು ನಾಳೆ 2 ದಿನದ ವಿಡಿಯೋ ನಾನೇ ಮಾಡ್ಕೊಡ್ತೀನಿ ಮಮ್ಮಿ ಅಂತ ನೆನೆನೇ ಹೇಳಿದ್ನ. ಅದರಿಂದ ಅವನು ಎದ್ದು ವಿಡಿಯೋ ಮಾಡ್ಕೊಡ್ತಾ ಜೊತೆಗ ನಮ್ ಕೆಲಸಲ್ಲೂ ಹೆಲ್ಪ್ ಮಾಡ್ತಾ ಇದ್ನ. ಏನಾರು ಕೇಳಿದ್ರೆ ಕೈಗೆ ತಂದು ಕೊಡೋದು, ನೀರ್ ಕೊಡೋದು, ಪಾತ್ರೆ ಗಿದ್ರೆ ಎತ್ಕೊಡೋದು, ಆ ರೀತಿ ಹೆಲ್ಪ್ ಮಾಡ್ಕೊಡ್ತಾ ಇದ್ನ. ಇನ್ನು ಮಿಕ್ಕದವ್ರು ಯಾರು ಎದ್ದಿಲ್ಲ. ಈ ರೀತಿ ಕಾರ್ಯಗಳಿಗೆಲ್ಲಗೆ ಒಟ್ಟಾಗಿ ಸೇರೋದಂದ್ರೆ ಅದೊಂದ್ ರೀತಿ ಹಬ್ಬದ ಸಂಭ್ರಮನೇ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಇವತ್ತು ಅಮಾವಾಸ್ಯೆ ಪೂಜೆ ಹಬ್ಬದ ಸಂಭ್ರಮ ರೀತಿನೇ ಇತ್ತು. ನಮ್ಮೆಲ್ಲರಿಗೂ ತುಂಬಾನೇ ಖುಷಿಯಾಗಿತ್ತು. ಯಾಕಂದ್ರೆ ನಮ್ಮ ಅಪ್ಪನ ಮನೇಲಿ ಹೊಸ ಮನೆಗೆ ಹೋದ್ಮೇಲೆ ಇದೇ ಫಸ್ಟ್ ಅಮಾವಾಸ್ಯೆ ಪೂಜೆ ಬಂದಿರೋದು. ಅದರಿಂದ ನಾವೆಲ್ಲರೂ ಸೇರಿ ನಮ್ಮ ಅಕ್ಕ ತಂಗರು ನಮ್ಮ ಭಾಗ್ಯಕ್ಕ ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರೋದ್ರಿಂದ ನಮಗ ಎಲ್ಲರೂ ಖುಷಿಯಾಗಿ ಪೂಜೆ ಮತ್ತೆ ಅಡ್ಗೆ ತಯಾರೆಲ್ಲ ಮಾಡ್ಕೊತಾ ಇದ್ನು. ನಮ್ಮ ಭಾಗ್ಯಕ್ಕನು ಬರೋದು ನಮ್ಮೂರು ಬರೋದು ಕಮ್ಮಿ, ಜಾಸ್ತಿ ಆಗಲ್ಲ. ಯಾಕಂದ್ರೆ ಅವ್ರ ಊರ್ಲಿ ಸ್ಕೂಲ್ಗೆ ಅಡ್ಗೆ ಮಾಡಕ್ ಸೇರಿದ್ದಾಳೆ, ಸ್ಕೂಲ್ಗೆ ಅಡ್ಗೆ ಮಾಡಕ್ ಹೋಯ್ತಾಳ ಅವಳು. ಅದರಿಂದ ಅವಳು ಬರೋದು ಕಮ್ಮಿ, ಸ್ಕೂಲಲ್ಲಿ ರಜೆ ಕೊಡಲ್ಲ. ಅದರಿಂದ ಟೈಮ್ ರಜೆ ಕೇಳ್ಕೊಂಡು ಏನಾರ ಕಾರ್ಯಗಳಿದ್ರೆ ಮಾತ್ರ ಬರೋದು ಅವಳು. ಪಾಪ ಅವಳು ಬಂದು ಒಂದ್ ಗಳಿಗೂ ಕುತ್ಕೊಳ್ನೇ ಇಲ್ಲ. ನಮ್ಗ ಅಡುಗೆ ಕೆಲಸದಲ್ಲಿ ಅವಳಿಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ಲು. ನಾವು ನಮ್ಮ ಭಾಗ್ಯಕ್ಕಂಗೆ ಹೇಳ್ತೀನೋ ಬೇಕಾದ್ರೆ ನೀನು ಅಡುಗೆ ಕೆಲಸ ಉಸ್ತುವಾರಿ ನೀನೇ ತಗೋಬೇಕು. ಯಾಕಂದ್ರೆ ಅಲ್ಲಿ ಸ್ಕೂಲಲ್ಲಿ ಅಷ್ಟೊಂದು ಮಕ್ಕಳಿಗೆಲ್ಲ ಅಡುಗೆ ಮಾಡಿ ನಿನ್ಗ ಬೇಸ ಆಗಲ್ಲ. ಅದರಿಂದ ನೀನೇ ಉಸ್ತುವಾರಿ ತಗೋಬೇಕು ಅಂತ ಹೇಳ್ತೀನಿ ನಮ್ಮ ಭಾಗ್ಯಕ್ಕಂಗ. ನಾನು ನಮ್ಮ ನೇತ್ರನೇ ಅಕ್ಕ ಅವಳು ಆಯ್ತು ಉಸ್ತುವಾರಿ ನಾನೇ ತಗೋತೀನಿ, ಅಡುಗೆ ಕೆಲಸ ನೀವು ಮಾಡಿ, ನಾನು ಕುತ್ಕೊಂಡು ಹೇಳ್ಕೊಡ್ತೀನಿ ಅಂತ ತಮಾಷೆ ಮಾಡ್ತಾ ಇದ್ಲು. ನಾವು ಎಲ್ಲರೂ ಸೇರ್ಕೊಂಡು ಸರಿ ಆಯ್ತು ನಾವೇ ಮಾಡ್ತೀವಿ, ನೀನು ಏನೇನು ಹಾಕ್ಬೇಕು ಅಂತ ಎಲ್ಲ ಹೇಳು ಅಂತೀನೋ. ಎಲ್ಲರೂ ಹಿಂಗೆ ತಮಾಷೆ ಮಾಡ್ಕೊಂಡು ಒಟ್ಟಾಗಿ ಸೇರಿ ಅಡುಗೆ ಮಾಡಿದ್ನು. ನಮ್ಮ ಅಕ್ಕನೂ ಎಲ್ಲ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವಳು ಸ್ನಾನ ಮಾಡ್ಕೊಂಡು ರೆಡಿ ಆಯ್ತಾವಳ. ಇನ್ನು ನಮ್ಮ ಅಕ್ಕನ ಮನೆ ಇರೋ ಕಡೆ ಏರಿಯಾಕ ನೀರೇ ಬಂದಿರ್ಲಿಲ್ಲ ಒಂದ್ 4-5 ದಿನದಿಂದ. ಏನೋ ಪೈಪ್ ಪ್ರಾಬ್ಲಮ್ ಆಗೋದು ಅಂತ ಹೇಳಿ ಒಂದ್ 4-5 ದಿನದಿಂದ ನೀರ್ ಬಿಟ್ಟಿಲ್ಲ. ಅದರಿಂದ ಅವಳು ಹತ್ರದಲ್ಲಿ ಒಂದ್ ಮಿನಿ ಟ್ಯಾಂಕಿ ಅದ, ಅಲ್ಲಿಂದ ನೀರ್ ತಗೋಬೇಕು. ಮತ್ತೆ ಕಾವೇರಿ ನೀರು ಅಂತ ಬಿಡ್ತಾರ, ಅಲ್ಲಿಂದ ಪಾಪ ನೀರ್ ತುಂಬದೇ ಆಗೋಯ್ತು ಅವಳಗ. ನೀರದೇ ಹಿಂಸೆ ಆಗೋಯ್ತು. ಇನ್ನೇನ್ ಮಾಡಕ್ಕದ ಅವಳು ನೀರು ಹೊರಗಡೆ ಕೆಲಸ ಮಾಡ್ಕೊಂಡಿದ್ಲು ಅವಳು. ನಾವು ಮನೇಲಿ ಅಡುಗೆ ತಯಾರಿ ಮಾಡ್ತೀವಿ. ನೋಡಿ ನಮ್ಮ ಅಣ್ಣ ಏನು ಪೂಜೆಗೆ ಕಾಯಿ ಎಡ್ಕತ್ತದ, ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಪೂಜೆಗೆ. ಅದರಿಂದ ದೇವಸ್ಥಾನದಲ್ಲಿ ಕಳಸಕ್ಕ ಮತ್ತೆ ಪಂಚಾಮೃತ ಮಾಡಕ್ಕೆ ಎಲ್ಲಕ್ಕೂ ಕಾಯಿ ಬೇಕಾಗಿತ್ತು. ಆದ್ರೆ ನಮ್ಮ ಅಪ್ಪನ ಎದ್ದು ಕಾಯಿ ಎಳಿತಿತ್ತು. ಹಸಿರು ಕಾಳು ಒಂದ್ ಸ್ವಲ್ಪ ಬೆಂದು ಬಿಟ್ಟಿತ್ತು. ಅದರಿಂದ ಒಂದ್ ಸ್ವಲ್ಪ ಆರಾಕೋ, ಬಿಸಿ ಇದ್ರೆ ಆಗರ್ಸಕ್ ಆಗಲ್ಲ ಅಂತ ಹೇಳಿ ಅದನ್ನೊಂದ್ ಸ್ವಲ್ಪ ಆರಾಕನು. ಇನ್ನು ಬೆಳ್ದನಕ್ಕ ರೆಡಿ ಮಾಡ್ಕೊತಾ ಇದೀವಿ. ಬೆಲ್ದನ ಪೂಜಕ್ ಮಾಡಿದ್ರೆ ಆಯ್ತಿತ್ತು. ನಮ್ಮ ಅಪ್ಪ ಇಲ್ಲ ಎಲ್ಲ ಬಂದವ್ರಿಗೆಲ್ಲ ಕೊಡ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಜಾಸ್ತಿಗೆ ಏನಾರ 1-2 ಸೇರಕ್ಕೆ ಬೆಲ್ದನ ಮಾಡಿದ್ನು. ಸೀರೆ ಉಟ್ಕಾದ್ರ ಸೀರೆ ಉಟ್ಕ ಕೆಲಸ ಮಾಡಕ್ಕಾಗಲ್ಲ, ಒಂದು ನೈಟ್ ಇಟ್ಕೊಂಡ್ ಮಾಡ್ತಾವಳೆ. ಸಾಂಬಾರ್ ರೆಡಿ ಆಯ್ತು. ಸಾಂಬಾರ್ ರೆಡಿ ಆಗಿ ಅದನ್ನ ಎಲ್ಲನೂ ಒಂದ್ ಕಡೆ ರೂಮಲ್ಲಿ ಎತ್ತಿಟ್ಬಿಡು ಅಂತ ಹೇಳಿ ಎಲ್ಲ ರೂಮ್ ತಕೊಂಡ್ಬರೋದ್ನ. ಇವ್ರು ನೋಡಿ ಇವ್ರು ನಮ್ಮ ಸೋದರ ಮಾವ, ಅವ್ರಲ್ಲಿ ಕೂತಿರ್ಲ ಅವ್ರು ನಮ್ಮ ಸೋದರತ್ತೆ, ನಮ್ಮ ಸೋದರ ಮಾವ. ನಾನು ನಮ್ಮ ಭಾಗ್ಯಕ್ಕೂ ನನ್ನ ತಂಗಿಗೂ ಹೇಳ್ದಿ ವಿಡಿಯೋ ಮಾಡ್ತಾ ಇದೀನಿ ಸೀರೆ ಹಾಕೊಳ್ಳೋ ಅಂತ ಹೇಳ್ದಿ. ಅದಕ್ಕೆ ಅವರು ಸೀರೆ ಹಾಕೊಂಡ್ರ ನನ್ನ ತಂಗಿ ಸೀರೆ ಹಾಕೊಂಡ್ರ ಆಗಲ್ಲ ಕೆಲಸ ಮಾಡಕ ಅಂತ ಹೇಳಿ ಅವಳು ನೈಟಿ ಹಾಕೊಂಡ್ಲ. ನಮ್ಮ ಭಾಗ್ಯಕ್ಕೂ ಅಯ್ಯೋ ನಾನೇನು ಬಿಡು ಅಷ್ಟೊಂದು ಅಡುಗೆ ಮಾಡಲ್ವಲ್ಲ, ನಾನು ಆಮೇಲೆ ರೆಡಿ ಆಯ್ತೀನಿ ಅಂತ ಹೇಳಿ ಅವಳು ಸೀರೆ ಹಾಕೊಳ್ಳಿಲ್ಲ. ನಾನೊಬ್ಳೆ ಸೀರೆ ಹಾಕೊಂಡು ಅಡುಗೆ ತಯಾರಿ ಶುರು ಮಾಡಿದ್ರು. ಅವರೆಲ್ಲರೂ ನಮ್ಮ ಭಾಗ್ಯಕ್ಕೆ ಅವರೆಲ್ಲ ಅನ್ನೋರು, ನೀನು ವಿಡಿಯೋ ಮಾಡ್ಕೊತಾ ಇದೆಯಲ್ಲ ಅದರಿಂದ ಡ್ರೆಸ್ ಹಾಕೊಳ್ದೇನೆ ನೀನು ಸೀರೆ ಹಾಕೊಂಡಿದೆಯಲ್ವ ಅಂತ ಅಂತಿದ್ರು. ನಾನು ಹೌದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ಲ, ಅದು ಚೆನ್ನಾಗಿ ಓಡ್ಬೇಕಲ್ಲ ಅದರಿಂದ ಅಂತ ಹೇಳಿ ನಾನು ತಮಾಷೆ ಮಾಡ್ತಾ ಇದ್ದಿ. ಇನ್ನು ಎಲ್ಲ ಅಡುಗೆ ತಯಾರೆಲ್ಲ ಮುಗೀತು. ನಾವು ಅಡುಗೆ ಎಲ್ಲ ಚೆನ್ನಾಗಿ ಬತ್ತು ಅಂತ ಹೇಳ್ತೀನಿ. ನಮ್ಮ ಅಕ್ಕನೂ ನೀರು ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಾಳ ನೋಡಿ ಇಲ್ಲಿ.
ಅವಳು ದೇವ್ರ ಪೂಜೆನ ತುಂಬಾ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾಳ. ಯಾಕಂದ್ರೆ ಅವಳು ದೇವ್ರ ಪೂಜೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಮನೇಲಿ ದೇವ್ರ ಸಾಮಾನ್ಯನ ಬೆಳಗೋದು ಅಚ್ಚುಕಟ್ಟು ಮಾಡೋದು ಅಂದ್ರೆ ಅವಳು ತುಂಬಾ ಇಷ್ಟಪಟ್ಟು ಮಾಡ್ತಾಳ. ನಮ್ಮ ಅಪ್ಪನ ಮನೆ ದೇವ್ರು ಸಿದ್ದಪ್ಪಾಜಿ. ನಮ್ಮ ಅಪ್ಪನ ಸಿದ್ದಪ್ಪಾಜಿ ಗುಡ್ರು ಬಿಡ್ಸದ. ಅದರಿಂದ ನಮ್ಮ ಅಪ್ಪನ ಮನೇಲಿ ಸಿದ್ದಪ್ಪಾಜಿ ಕಂಡಾಯ ಜೋಳಗ ಮತ್ತೆ ಬೆತ್ತದ ಕಡ್ಡಿನೆಲ್ಲ ಮಡಿಕೊಂಡಾರ ಅವರು. ಮನೇಲಿ ಯಾರಾದ್ರೂ ಒಬ್ರಗ ಗುಡ್ರು ಬಿಡ್ಸೋ ಸಂಪ್ರದಾಯ ನಮ್ಮ ಹಳ್ಳಿ ಕಡೆ. ಅವರು 4 ಸೀಟ್ 5 ಸೀಟ್ ಅಣ್ಣ ತಂದಿರಿದ್ರು ಇಬ್ರು ಇದ್ರು ಮನೇಲಿ ಒಬ್ರು ಬಿಡ್ಸೋದು. ಮತ್ತೆ ಅವ್ರ ಕುಟುಂಬ ಅಂತ ಆದಾಗ ಅವ್ರ ಮಕ್ಳಿಗೆ ಗುಡ್ನ ಬಿಡ್ಸೋದು. ಆ ರೀತಿ ಸಂಪ್ರದಾಯ ನಮ್ಮ ಈ ಕಡೆ ಹಳ್ಳಿ ಕಡೆ ಎಲ್ಲ. ಆ ರೀತಿನೇ ನಮ್ಮ ಅಪ್ಪನಿಗೂ ಸಿದ್ದಪ್ಪಾಜಿನ ಗುಡ್ನ ಬಿಡ್ಸದ. ಇನ್ನು ನಮ್ಮ ಅಪ್ಪ ಆದ ನೆಕ್ಸ್ಟ್ ನನ್ನ ತಮ್ಮನ್ಗ ನಮ್ಮ ಬಿಡಿಸ್ಬೇಕು, ನನ್ನ ತಮ್ಮನ್ಗ ಗುಡ್ನ ಬಿಡಿಸ್ಬೇಕು ಅಂತ ಅನ್ಕೊಂಡಾರ. ಇನ್ನು ಅದೊಂದು ಕಾರ್ಯ ಬರ್ತದ ನಮ್ಗ. ಇಲ್ಲಿ ಎಲ್ಲವಿ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ಲು. ಇಲ್ಲಿ ನಾವು ಎಲ್ಲ ಅಡುಗೆಲ್ಲ ರೆಡಿ ಮಾಡಾದ್ಮೇಲೆ ಬೆಲ್ದಾನ ಮಾಡ್ಕೊ ಅಂತ ಹೇಳಿ 2 ಕುಕ್ಕರ್ಲಿ ಅಕ್ಕಿ ಹಾಕುದ್ನು. 1 ಕುಕ್ಕರ್ಲಿ ಸಾಲ ಅಂತ ಹೇಳಿ. ಯಾಕಂದ್ರ 1.5 ಸೇರಷ್ಟು ಅನ್ನ ಮಾಡ್ಬೇಕಾಯ್ತು. ಅದರಿಂದ ಅದ್ರಲ್ಲಿ ಒಂದ್ ಕುಕ್ಕರ್ಲಿ 2 ಕುಕ್ಕರ್ಲಿ ಬೆಲ್ದಾನ ಮಾಡಕ್ ರೆಡಿ ಮಾಡ್ಕೊಂಡು. ಇನ್ನು ನನ್ನ ತಂಗಿ ಮಗಳು ಎದ್ದು ಹಾಸ್ಕನೆಲ್ಲ ಎತ್ತಿ ಬಡಿಸಿಡ್ತಿದ್ಲು. ಅವರು ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಅವರು ರೆಡಿ ಆಗ್ಬೇಕಲ್ಲ ಅದರಿಂದ. ನಮ್ಮ ಅತ್ತೆನೂ ಈರುಳ್ಳಿ ಸಣ್ಣ ಈರುಳ್ಳಿ ಅಲ್ವಾ ಅದರಿಂದ ಈರುಳ್ಳಿ ಬಿಡಿಸ್ಕೊಡೋದು. ಮತ್ತೆ ಅವರು ಬೆಡ್ಶೀಟ್ನೆಲ್ಲ ಮಡಚಿ ಎಲ್ಲ ಎತ್ತು ಮಾಡಿದ್ರು. ಅವರು ಪಾಪ ಕುತ್ಕೊಳ್ಳಿಲ್ಲ. ಅವರು ಅದು ಇದು ಕೆಲಸ ಮಾಡ್ಕೊಡ್ತಿದ್ರು. ಪಾಪ ನೀವೇ ಎಲ್ಲರೂ ಪರದಾಡ್ತಿದಾರೆ ಅಂತ ಹೇಳ್ಬಿಟ್ಟು. ನಮ್ಗೆ ಇರೋದು ಒಬ್ರೇ ಸೋದರತ್ತೆ ಅವರು. ಇಬ್ರು ದೊಡ್ಡಪ್ತಿರು, ಒಬ್ರು ಚಿಕ್ಕಪ್ಪ, ಮತ್ತೆ ಇವರೊಬ್ರು ಸೋದರತ್ತೆ. ನಾವು ಅನ್ನ ಆಗಿತ್ತು. ಪಾತ್ರದಲ್ಲಿ ಅಕ್ಕಿ ಹಾಕಿದ್ನು. 5 ಸೇರ್ ಅಕ್ಕಿ ಹಾಕಿದ್ನು. ಅದನ್ನ ನಾನು ನಮ್ಮ ಬೈಕ್ ಇಬ್ರು ಬಸ್ಬಿಟ್ಟು ಅದನ್ನ ತಕೋಗಿ ಅದ್ರೊಳಗ ಯಾವ್ಯಾವ ಅಡುಗೆಲ್ಲ ಯಾವ್ಯಾವ ರೆಡಿ ಆಯ್ತು ಅವನ್ನೆಲ್ಲ ತಗೋಗಿ ರೂಮಲ್ಲಿ ಮಡಿಕ್ತಿದ್ನು. ಎಲ್ಲನೂ ಒಂದ್ ಕಡೆ ಇಟ್ಬಿಟ್ರೆ ಅವರು ದೇವಸ್ಥಾನ ತಕೋಕ್ ಅವ್ರಿಗೆ ಅನುಕೂಲ ಆಯ್ತು ಅಂತ ಹೇಳಿ. ಇನ್ನು ಬೆಲ್ದಾನಕ್ಕೂ ಕುಕ್ಕರ್ಲಿ ಅಕ್ಕಿ ಹಾಕಿದ್ನಲ್ಲ ಅದು ಅನ್ನ ರೆಡಿ ಆಗಿತ್ತು. ಅದಕ್ಕ ಬೆಲ್ಲ ಹಾಕಿ ಮತ್ತೆ ದ್ರಾಕ್ಷಿ ಗೋಡಂಬಿ ಅವನ್ನೆಲ್ಲ ತುಪ್ಪದಲ್ಲಿ ಹುರಿದು ಅವನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿ ರೆಡಿ ಮಾಡು ಅಂತೇಳಿ ಅದನ್ನ ರೆಡಿ ಮಾಡ್ತಾ ಇದ್ನು. ಇನ್ನು ನಮ್ಮ ಭಾಗ್ಯಕ್ಕ ಅದನ್ನ ಮುದ್ದೆ ರೀತಿ ಮಾಡ್ತಾ ಇದ್ಲು. ಯಾಕಂದ್ರೆ ಎಲ್ಲರಿಗೂ ನಮ್ಮ ಅಪ್ಪ ಹೇಳಿದ್ದು ಎಲ್ಲರಿಗೂ ಲಾಡು ಕಟ್ಟಂಗ ಕಟ್ಬಿಟ್ಟು ಎಲ್ಲರಿಗೂ ಒಂದೊಂದು ಲಾಡು ರೀತಿ ಕೊಡ್ಬೇಕು ಅಂತ ಹೇಳಿತು. ಅದರಿಂದ ಮುದ್ದೆ ತರ ಮಾಡಿ ಬೆಲ್ದನ ಮುದ್ದೆ ತರ ಇದ್ರೇನೆ ಚಂದ. ಉಡಿ ಆಗಿದ್ರೆ ಚೆನ್ನಾಗಿರ್ಲ ಬೆಲ್ದನ. ನನ್ನ ಮಗಳು ಮಕ್ಕಳಿಗೆಲ್ಲ ರೆಡಿ ಮಾಡ್ತಾ ಇದ್ಲು. ನನ್ನ ತಂಗಿ ಮಕ್ಳು ಇಬ್ರು ಮತ್ತೆ ನಮ್ಮ ಬಾಯಕ್ಕನ ಮಗಳು ಅವ್ರಿಗೆಲ್ಲ ಅವ್ರು ರೆಡಿ ಮಾಡಿ ಅವಳು ರೆಡಿ ಆದ್ಲು. ನಮ್ಮ ಅತ್ತೆನೂ ರೆಡಿ ಆದ್ರು ಎಲ್ಲವಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅಡುಗೆ ಕೆಲಸ ಎಲ್ಲ ತೀರ್ತು. ಮನೆಯವರೆಲ್ಲರೂ ರೆಡಿ ಆದ್ರು. ಇನ್ನೇನಂದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಬಡಿಸೋದೇ ಬಾಕಿ ಇತ್ತು. ಪಾಯಸನೂ ಸಾಮಕ್ಕಿ ಪಾಯಸ ಮಾಡಿದ್ಮೇಲೆ ಅದಕ್ಕೆ ನಾನುವೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಹಾಕಿರ್ಲಿಲ್ಲ. ಅದು ಹಾಕ್ಬಿಡು ಅಂತೇಳಿ ಅದನ್ನು ಹಾಕಿ ರೆಡಿ ಮಾಡಿದ್ವಿ. ಇನ್ನು ಬಂದ ತಿಂಡಿಗೆ ನಮ್ಮ ಮನೆಗೆ ತಿಂಡಿಗೆ ಬರ್ತಾರಲ್ಲ ಅವ್ರಿಗೆ ಚಿತ್ರಾನ್ನ ಮಾಡಿ ಬೋಂಡ ಮಾಡ್ಕೊಂಡು ಮಾಡುವಂತಿದ್ನು. ಆದ್ರೆ ನಮ್ಮ ಅಣ್ಣ ಬೇಡಿ ಮೆಣಸಿಕಾಯಿ ಬಜ್ಜಿ ಮಾಡ್ಬಿಡಿ ಅಂತೇಳಿ ಬಜ್ಜಿ ಮೆಣಸಿಕಾಯಿ ತಂದು ಕೊಡ್ತು. ಅದರಿಂದ ಬಜ್ಜಿ ಹಾಕೋಣ ಅಂತೇಳಿ ಮೆಣಸಿಕಾಯಿನ ರೆಡಿ ಮಾಡ್ಕೊತಿದ್ಲು. ನನ್ನ ತಂಗಿ ಮೆಣಸಿಕಾಯಿ ಕಟ್ ಮಾಡ್ತಿದ್ಲು. ನಾನು ಚಿತ್ರಾನ್ನ ಮಾಡ್ತಿದ್ವಿ. ನಮ್ಮ ಅಕ್ಕ ಇಲ್ಲಿ ಪಂಚಾಮೃತ ಮಾಡ್ತಾವಳ ದೇವಸ್ಥಾನ ತಕೋಕ. ದೇವಸ್ಥಾನಕ್ಕೆ ಬೆಲ್ದನ ಮತ್ತೆ ಪಂಚಾಮೃತ ಹಣ್ಣುಕಾಯಿ ಪೂಜೆ ಮೊದ್ಲು ಕೊಡ್ಬೇಕು. ಆಮೇಲೆ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಬರೋರ್ಗ ಊಟಕ್ಕೆ ಆಮೇಲೆ ತಕೋದ್ರು ಆಯ್ತದ ಅಂತೇಳಿ ನಮ್ಮಪ್ಪ ನಿಮ್ದೆಲ್ಲ ರೆಡಿ ಅಡುಗೆಲ್ಲ ರೆಡಿ ಆಗಂಟ ಪಂಚಾಮೃತನು ಬೆಲ್ದನ ತಕೋಯ್ತೀನಿ ಅಂತೇಳಿ ಪಂಚಾಮೃತ ರೆಡಿ ಮಾಡಿಸ್ಕೊಂಡು ಬೆಲ್ದನ ಪಂಚಾಮೃತ ಮತ್ತೆ ದೇವ್ರ ಪೂಜೆದ ಐಟಮ್ ಎಲ್ಲ ತಕೊಂಡೋಯ್ತು. ನಾನು ದೇವ್ರ ಮನ್ಗ ಬೆಲ್ದನ ಪಂಚಾಮೃತನು ಮುಡ್ಬಿಟ್ಟು ದೇವ್ರ ಕೈ ಮುಗ್ದಿ ಬೆಲ್ದನ ರೆಡಿ ಆದ್ಮೇಲೆ ನೋಡಿ ಇಲ್ಲಿ ನಮ್ ಸೋದರತ್ತೆ ಅದನ್ನ ಲಾಡು ರೀತಿ ಕಟ್ತಾವ್ರ. ಯಾಕಂದ್ರೆ ಅಲ್ಲಿ ಬರ್ತಾರಲ್ಲ ಅಲ್ಲಿ ಅವ್ರೊಂದ್ 50 ಸೀಟ್ ಗಂಟ್ ಬರ್ಬೋದು ಅಂತೇಳಿ ಒಂದ್ 50 ಲಾಡು ಮಾಡೋದು ಅಂತೇಳಿ ನಮ್ಮ ಅತ್ತಂಗ್ ಕೊಟ್ಟಿದ್ನು ಕೆಲಸನ. ಪಾಪ ಅವ್ರು ನಮ್ಮ ಅತ್ತ ತುಂಬಾ ಬಿಸಿ ಇತ್ತು. ಅದು ಅದನ್ನೇ ಅವ್ರು ರುಬ್ಕೊಂಡು ಅದನ್ನ ಲಾಡು ರೀತಿ ಕಟ್ ಮಾಡ್ತಾ ಇದ್ರು. ನಮ್ ಭಾಗ್ಯಕ್ಕ ನೀರ್ ತಗೊಬರಕ್ ಹೋಗಿದ್ಲು. ಮಿನಿ ಟ್ಯಾಂಕಿಗೆ ನೀರ್ ಬಂದಿದ್ವು ಅಂತ ಅದರಿಂದ ನೀರ್ ತುಂಬುತ್ತಿದ್ಲು ಅವಳು. ನಮ್ ಕಡೆಗೆ ನೀರ್ ಬಿಟ್ಟಿದ್ರೆ ಇಲ್ಲಿ ಅಷ್ಟೊಂದು ತೊಂದರೆ ಐತಿತ್ತಿಲ್ಲ ನಮ್ಗ. ಪೈಪ್ ಹೊಡೆದೋಗಿತ್ತಲ್ಲ ಅದರಿಂದ ಮಿನಿ ಟ್ಯಾಂಕಿಂದ ನೀರ್ ತುಂಬ್ತಾ ಇದ್ಲು. ಮನೇಲಿ ಹೆಚ್ಚು ಜನ ಇದ್ರೆ ನೀರು ಸಾಲಲ್ಲ ಮತ್ತೆ ಕೆಲಸನೂ ಬೇಗ ತೀರಲ್ಲ ಅಂತಾರಲ್ಲ ಆ ರೀತಿ ಆಗಿತ್ತು ಅಷ್ಟೇ ನಮ್ಮಲ್ಲಿ. ಅಮಾವಾಸ್ಯೆ ಪೂಜೆ ಅಲ್ವಾ ಅದರಿಂದ ಜನ ಎಲ್ಲ ಹೆಚ್ಚಾಗಿದ್ದಾಗ ಎಷ್ಟು ಖುಷಿಯಾಗಿರ್ತೀವಿ ಅಷ್ಟೇ ಕೆಲಸನೂ ಇರ್ತದೆ. ನೀರು ಹೆಚ್ಚು ಖರ್ಚಾಯ್ತಾ ಇರುತ್ತೆ. ತಿಂಡಿಗ ನಾನು ಚಿತ್ರಾನ್ನ ಮತ್ತೆ ಮೆಣಸಿಕಾಯಿ ಬಜ್ಜಿ ಮಾಡಿದ್ನಿ ಅಂತ ಹೇಳಿದ್ನಲ್ಲ. ಅವರೆಲ್ಲ ನಮ್ಮ ದೊಡ್ಡಪ್ಪನ ಮನೆಯವರೆಲ್ಲ ಅವ್ರು ಬರ್ತೀವಿ ಅಂತ ಹೇಳಿದ್ರು. ಇನ್ನು ಐಕೆಲ್ಲ ಹೊಟ್ಟಾಸ್ಕೊಳವ ಅಂತ ಹೇಳಿ ಐಕ್ಳಗ ನಮ್ಮ ಅತ್ತೆಗೆ ತಿಂಡಿ ಹಾಕೊಟ್ಟಿ ನಾನು. ನೀವು ತಿನ್ನಿ ಹೊಟ್ಟಾಸ್ಕೊಂಡಿದ್ದಾರೆ ಅಂತ ಹೇಳಿ. ಮಕ್ಳಿಗೇನ್ ಕಟ್ಟಲ್ವಾ ಪೂಜೆ ಆಗಿಲ್ಲ ಅಂತ ಏನು ತೊಂದ್ರೆ ಇಲ್ಲ. ಮಕ್ಳು ತಿನ್ಬೋದು ತಿಂಡಿನ. ಮಕ್ಳೇ ದೇವ್ರು ಅಂತ ಹೇಳ್ತಾರಲ್ಲ ಆ ರೀತಿ ಮಕ್ಳು ಹೊಟ್ಟೆ ತುಂಬಾ ತಿನ್ಕೊಂಡು ಆಟ ಆಡ್ಕೊಂಡಿದ್ರೆ ಮನೇಲಿ ಏನೋ ಒಂಥರ ಚಂದ. ಅವ್ರು ಖುಷಿಯಾಗಿರ್ಬೇಕು ಮೊದ್ಲಾಗಿ. ನೋಡಿ ಅಡ್ಗೆ ಎಲ್ಲ ರೆಡಿ ಆಗದ. ಕಡಲೆ ಹುಳಿ ಹಸಿ ಕಡ ಬಾಳಕಾಯಿ ಹಾಕಿ ಕಡಲೆ ಹುಳಿ ಅನ್ನ ಮತ್ತೆ ಹೆಸರು ಕಾಳು ಬೀನಿಸು ಕ್ಯಾರೆಟು ಆಲೂಗೆಡ್ಡೆ ಅವೆಲ್ಲ ಹಾಕಿ ಅದೊಂದು ಪಲ್ಯ. ಇದು ಬೆಲ್ದನ್ನ ಲಾಡು ರೀತಿ ಕಟ್ಟಿರೋದು.
ಬೆಲ್ದನೂ ತುಂಬಾ ರುಚಿಯಾಗಿ ಬಂದಿತ್ತು. ಯಾವನು ಟೇಸ್ಟ್ ನೋಡಿರ್ಲಿಲ್ಲ. ಯಾಕಂದ್ರೆ ದೇವ್ರಿಗೆಲ್ಲ ಪೂಜೆ ಮಾಡ್ತಿರೋದು, ದೇವ್ರ ಸ್ಥಾನ ತಕೋಗೋದ್ರಿಂದ ಒಂದ್ ಹದದಲ್ಲಿ ಒಂದ್ ರೀತಿ ಎಲ್ಲಾ ರೀತಿನೂ ಅಳ್ತದ ರೀತಿಲಿ ಹಾಕಿ ಎಲ್ಲ ಅಡ್ಗನು ರೆಡಿ ಮಾಡಿದ್ನು. ಸ್ವಲ್ಪ ಉಪ್ಪು ಕಮ್ಮಿ ಆದ್ರೂ ಪರವಾಗಿಲ್ಲ, ಸಪ್ಪಗೆ ಇರ್ಲಿ ಅಂತೇಳಿ ಎಲ್ಲಾನು ಒಂದ್ ರೀತಿಯಲ್ಲಿ ಅಳತೆ ಮಾಡಿದ್ನು. ಆದ್ರೂ ದೇವ್ರಿಗೆ ಮಾಡಂತ ಕಾರ್ಯಗಳು ಏನೇ ಇದ್ರು ನಾವು ಹಿರಿಯವ್ರ ಅಂತಾರ, ಎಡದ ಕೈಲಿ ಉಪ್ಪಿಟ್ಬಿಟ್ರು ಸರಿ ದೇವ್ರಿಗೆ ಮಾಡಂತ ಕಾರ್ಯ ತುಂಬಾ ರುಚಿಯಾಗಿ ಬರ್ತಾವ ಅಂತ. ಹಂಗ ಎಲ್ಲಾ ಕರ್ದು ರುಚಿಯಾಗಿ ಬಂದವಂತ ನಂಬಿಕೆ ಇಟ್ಟು ಭಕ್ತಿಯಿಂದ ಅಡ್ಗೆ ಮಾಡಿದೀನಿ ಇವತ್ತು ನಾವು. ಸಾಂಬಾರು ನೋಡಿ, ಅದು ಸಾಂಬಾರು, ಅದು ಪಾಯಸ, ಕೋಸ್ಮುರಿ ಎಲ್ಲ ರೆಡಿ ಆಗದೆ. ಇನ್ನು ಹಪ್ಳ ಹೆಣ್ಗ ಹಾಕ್ಬೇಕು, ಮತ್ತೆ ಮಜ್ಜಿಗೆ ಮಾಡ್ಕೊಡ್ಬೇಕು ಅಷ್ಟೇ. ಇನ್ನು ಹುಡುಗರು ಬರ್ತಾರ ಎತ್ಕೊ ಇದನ್ನೆಲ್ಲ ದೇವಸ್ಥಾನ ತಗೊಂಡು ಹೋಗಕ. ನೋಡಿಲಿ, ಈ ದೇವಸ್ಥಾನ ನಮ್ಮೂರ್ ಕಾಳಮ್ಮ ದೇವಸ್ಥಾನ. ಇಲ್ಲಿ ಅಮಾವಾಸ್ಯೆ ಪೂಜೆ ಮಾಡೋದು. ಇಲ್ಲಿ ಅಮಾವಾಸ್ಯೆ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಇಲ್ಲಿ ಊಟ ಮಾಡ್ತ ಕೂತಾರ. ಈ ಊಟ ಮಾಡ್ತಿರೋದೊಂದು ವಿಡಿಯೋ ಶೂಟ್ ಮಾಡಕ್ಕದ್ದು. ಯಾಕಂದ್ರ ಅಮಾವಾಸ್ಯೆ ಪೂಜೆದು ವಿಡಿಯೋನ ಶೂಟ್ ಮಾಡಕ್ ಕಾಣಿಲ್ಲ. ಫೋನ್ ಮನೇಲೆ ಮರ್ತ್ಬಿಟ್ಟು ಹೊಟ್ಟೋಗಿದ್ರು. ಅದರಿಂದ ನಮ್ಮ ಅಪ್ಪನ್ಗ ಫೋನ್ ಮಾಡಿ ಮತ್ತೆ ನಾನು ಫೋನ್ ಕೊಟ್ಟು ಕಳಿಸ್ತದು. ಫೋನ್ ತಗೋ ಹೋಗು ಬಣ, ಅದನ್ನೆಲ್ಲ ವಿಡಿಯೋ ಮಾಡಕ್ ಅಂತ ಹೇಳಿ. ಅಷ್ಟರಲ್ಲಿ ಅಮಾವಾಸ್ಯೆದು ಪೂಜೆ ಎಲ್ಲ ಆಗೋಗಿತ್ತಂತ. ಅದರಿಂದ ಅದು ವಿಡಿಯೋ ಮಾಡಕ್ ಕಾಣಿಲ್ಲ. ಲಾಸ್ಟ್ ಇವರೆಲ್ಲ ಊಟ ಮಾಡೋದು, ಒಂದ್ ಸ್ವಲ್ಪ ಜನ ಊಟ ಮಾಡೋದು ಮಾತ್ರ ವಿಡಿಯೋ ಶೂಟ್ ಮಾಡಿದ್ರು. ಇಷ್ಟೇ ಜನ ಅಲ್ಲ, ಇನ್ನೂ ತುಂಬಾ ಜನ ಬರ್ತಾರ. ಒಂದ್ 40-50 ಸೀಟ್ ಗಂಟೆ ಸೇರ್ತಾರ ನಮ್ಮೂರ್ ದೇವಸ್ಥಾನಕ್ಕ. ಅವರೆಲ್ಲ ಊಟ ಮಾಡ್ಕೊಂಡು ಹೊರಟು ಬಿಟ್ಟಿರು. ಲಾಸ್ಟ್ ಅಲ್ಲಿ ವಿಡಿಯೋ ಶೂಟ್ ಮಾಡಕ್ಕದ್ದು. ಅಲ್ಲಿ ಬಂದಿರೋರೆಲ್ಲ ಪೂಜೆನ ಮುಗಿಸ್ಕೊಂಡು ಊಟ ಮಾಡ್ಕೊ ಹೋಗೋರೆಲ್ಲರೂ ಊಟ ಚೆನ್ನಾಗ್ ಮಾಡಾರ, ಅಡ್ಗನ ತುಂಬಾ ರುಚಿಯಾಗಿತ್ತು ಅಂತಂತ ತುಂಬಾ ಖುಷಿ ಪಟ್ರಂತ. ನಮಗೂ ಅದೇ ಬೇಕಾಗಿದ್ದು. ಯಾಕಂದ್ರ ನಾವು ಪ್ರೀತಿಯಿಂದ ಅಡ್ಗೆ ಮಾಡ್ದದ್ಕು ಪ್ರತಿಫಲ ಸಿಕ್ತು ಅಂತ ಅನಿಸ್ತು. ಯಾವ್ದೇ ರೀತಿ ರುಚಿ ನೋಡ್ದೇನೆ ಅಡ್ಗೆ ಮಾಡಿದ್ನು. ಅದರಿಂದ ತುಂಬಾ ಖುಷಿ ಆಯ್ತು. ಎಲ್ಲಿ ಆದ್ರೂ ಅಷ್ಟೇ ಅಲ್ವಾ, ಅಡ್ಗೆ ಮಾಡ್ದದ್ನ ಅಡ್ಗೆ ಚೆನ್ನಾಗದ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ, ಒಂಥರ ಹೆಮ್ಮೆನೂ ಆಗುತ್ತ. ನಮಗೂ ಅದೇ ರೀತಿ ತುಂಬಾ ಖುಷಿ ಆಯ್ತು. ಅಲ್ಲಿ ದೇವಸ್ಥಾನದಲ್ಲಿ ಅವರೆಲ್ಲ ಪೂಜೆ ಎಲ್ಲ ಮಾಡಿ ಊಟ ಕೊಟ್ಟು ಬರೋ ಗಂಟ ಮನೇಲಿ. ಇಲ್ಲಿ ಈ ಕಡೆಗ ನನ್ನ ತಂಗಿ ವಾರ್ಗಿತಿ ಮತ್ತೆ ನನ್ನ ತಂಗಿ ಬಾವ ಇಬ್ರು ಬಂದ್ರು. ಅವ್ರ ಚಿಕ್ಕಮ್ಮನ ಕರ್ಕೊಂಡ್ ಬಂದ್ರು. ಇದು ಭಾರಿ ಈ ಗಂಡು ನೋಡಿ, ಹುಡುಗ ಭಾರಿ ತುಂಟ. ಎಷ್ಟು ತುಂಟಾಟ ಆಡ್ತಾನ ಅಂತಂದ್ರ ಅಷ್ಟು ತುಂಟಾಟ ಆಡಲ್ಲ. ದೊಡ್ಡವನ ಹಂಗಿಲ್ಲ, ದೊಡ್ಡವನು ಸೈಲೆಂಟ್, ಚಿಕ್ಕವನು ಭಾರಿ ಚುರ್ಕಾಗವನ. ಅವರು ಬಂದ್ರು. ಅವರು ಬರೋ ಅಷ್ಟು 11 ಗಂಟೆ 11:30 ಆಗಿತ್ತು. ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರೋದು. ಬಂದು ಅವರು ತಿಂಡಿ ತಿಂದ್ರು. ಇನ್ನು ನೋಡಿರಿ, ದೇವಸ್ಥಾನದಿಂದ ಇನ್ನು ಮಿಕ್ಕದ ಐಟಮ್ ಎಲ್ಲ ಮನೆಗೆ ತಕೊಂಡ್ಬಂದು ನಮ್ಮಪ್ಪ ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಟು ಬರೋ ಪ್ರಸಾದನ ಅಂತ ಹೇಳಿ ತಕೊಂಡ್ ಹೋಯ್ತಾ ಇದ್ದ. ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ಅಂದ್ರೆ ನಮ್ಮವ್ರ ಯಾರು ಪರಿಚಯ ಇರೋರ್ ಮನೆಯವ್ರಿಗೆ ಕೊಡ್ತಾ ಇದ್ವಿ ಪ್ರಸಾದನ ಅಷ್ಟೇನೆ. ಇಷ್ಟು ಉಳ್ಕತ್ತು ಅಂತ ಅಷ್ಟಿದ ಐಟಮ್ ಇಷ್ಟ ಆಗೋಯ್ತು ಅಂತ. ಈಗ ಹಿಂಗಿರೋ ಕೊಡನ ಕ್ಲೀನ್ ಮಾಡ್ಬೇಕು ನಾವೀಗ. ಇದಕ್ಕೆ ಒಂದೇ ಒಂದು ಬಜ್ಜಿ ಹಿಡ್ಕೊ ತಿರ್ಗಾಡ್ದೆ. ಯಾರು ಕಾವ್ಯಕ್ಕೆ ಮುಡುಗಿಯರ ನೋಡಲ್ಲಿ ಕಸಿ ಇಲ್ಲ. ನೀರು ನೀರು ಎಲ್ಲರೂ ತಿಂಡಿ ತಿನ್ಕೊಂಡು ಟಿವಿ ನೋಡ್ತಿರು. ಐಕೆಲ್ಲ ಡ್ಯಾನ್ಸ್ ಗಿನ್ಸ್ ಮಾಡ್ತಿದ್ವು. ಇನ್ನು ನಾವು ಅದನ್ನೆಲ್ಲ ಕ್ಲೀನ್ ಮಾಡಿದ್ನು. ಕೊನೆಲ್ಲ ಇದೆಲ್ಲ ಇದಾಗಿದೆ, ಅಂಟ್ಕೊಂಡಿತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿದ್ನು. ನಮ್ಮ ಅಕ್ಕ ಒಬ್ಳೆ ಪಾಪ ಎಲ್ಲಾ ಪಾತ್ರೆ ನಮ್ಮ ಅಕ್ಕ ಒಬ್ಳೆ ಎಲ್ಲಾನು ಬೆಳಕ್ ಕೊಟ್ಟ. ಅವಳು ಎಲ್ಲಾನು ತೊಳ್ದ್ ಕೊಟ್ಟ. ನಾವು ಮಾತ್ರ ಎಲ್ಲಾನು ಕಸ ಗೀಸ ಗುಡಿಸ್ಬಿಟ್ಟು ಪಾತ್ರೆ ತಂದು ಜೋಡಿಸ್ನು ಅಷ್ಟೇ. ನೋಡ್ಲಿ, ಇವ್ರಿಬ್ರು ಅಣ್ಣ ತಮ್ದಿರು. ಇವ್ರು ನನ್ನ ತಂಗಿ ಗಂಡ ನಿಂತಿರೋರು, ಕೂತಿರೋರು ನನ್ನ ತಂಗಿ ಮೈದ್ನ. ಇವ್ರಿಬ್ರು ಅಣ್ಣ ತಮ್ದಿರು ಆಗಿದ್ರು. ಅವ್ರು ಫ್ರೆಂಡ್ ತರನೇ ಅವ್ರ. ಇಬ್ರು ಫ್ರೆಂಡ್ಗಳ ರೀತಿನೇ ಟ್ರೀಟ್ ಮಾಡೋದವ್ರು. ಎಲ್ಲಾರ ಮನೇಲಿ ಹುಡ್ತಾ ಅಣ್ಣ ತಮ್ದಿರು ಬೆಳತ ದಾಯಿಗಳು ಅಂತ ಆದ್ರ ಅವರು ಆ ರೀತಿ ಯಾವ ರೀತಿನೂ ಒಂದ್ ದಿವಸನು ಯಾವ್ದೇ ರೀತಿ ಮಾತುಕತೆ ಆಡಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿ ಚೆನ್ನಾಗವ್ರ. ಅದ್ ನೋಡ್ಬಿಟ್ಟೆ ನಮ್ಮ ಮನೆಯವರು ನನ್ನ ತಂಗಿನ ಆ ಮನೆಗೆ ಕೊಟ್ಟು ಮದುವೆ ಮಾಡಿದ್ರು. ಅವರು ತುಂಬಾ ಫ್ರೆಂಡ್ಲಿ ಆಗವ್ರೆ, ಚೆನ್ನಾಗವ್ರ ಅಂತ ಹೇಳಿ ಅನುಕೂಲವಾಗವ್ರ ಅಂದ್ಬಿಟ್ಟು. ಇನ್ನು ನೋಡಿ, ಇಲ್ಲಿ ಇವನು ನನ್ನ ತಂಗಿ ವಾರ್ಗಿತಿ ಮಗ ತುಂಬಾ ತುಂಟ ಅಂತ ಹೇಳಿದ್ನಲ್ಲ, ಆಟ ಆಡ್ತಿದ್ನ. ಇನ್ನ ಎಲ್ಲಾ ಮಕ್ಳೆಲ್ಲ ಟಿವಿ ನೋಡ್ತಾ ಕೂತಿದ್ರು. ನಮ್ಮ ಅಕ್ಕ ಎಲ್ಲ ಪಾತ್ರೆಲ್ಲ ಬೆಳಿ ಕೊಟ್ಟ. ನಾವು ಎಲ್ಲರೂ ಮಾತಾಡ್ ಕೂತಿದ್ನು. ಎಲ್ಲರೂ ಸೇರಿದ್ನೋರ ಅಂತ ಹೇಳಿ ಕಷ್ಟ ಸುಖ ಎಲ್ಲ ಮಾತಾಡ್ ಕೂತ್ಕೊಂಡು ಟೈಮ್ ಆಗೇ ಹೋಯ್ತು. ಮಧ್ಯಾಹ್ನ ಟೈಮೇ ಆಗೋಯ್ತು. 1:30-2 ಗಂಟೆ ಆಯ್ತು. ಇನ್ನು ಊಟ ಟೈಮ್ ಆಯ್ತಲ್ಲ ಅಂತ ಹೇಳಿ ಊಟ ಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗು ಅಂತ ಹೇಳಿದ್ವಿ.
ಸರಿ ಎಲ್ಲರೂ ಊಟ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಈಗ ಮಕ್ಕಳಿಗೆಲ್ಲ ಫಸ್ಟ್ ಊಟ ಕೊಟ್ನು. ನಮ್ಮ ಅತ್ತೆ ಮಾವ ಐಕ್ಳು ಎಲ್ಲರನ್ನೂ ಒಟ್ಟಿಗೆ ಕುಣಿಸ್ಬಿಟ್ಟು ಅವ್ರಿಗೆಲ್ಲ ಊಟಕ್ಕೆ ಬಡಿಸ್ತು. ಅವರೆಲ್ಲ ಊಟ ಮಾಡ್ತಾ ಇದ್ರು. ಇನ್ನು ನಾವೆಲ್ಲ ಊಟ ಮಾಡ್ಬೇಕಾಯ್ತು. ಅಂದ್ರೆ ನಾನು, ನಮ್ಮ ಭಾಗ್ಯಕ್ಕ, ಮತ್ತೆ ರಕ್ಷಿತಾ, ನಮ್ಮ ಅಕ್ಕ ಅವರೆಲ್ಲರೂ. ನಮ್ಮ ದೊಡ್ಡಮ್ಮನ ನಮ್ಮ ಚಿಕ್ಕಿನೂ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅವರು ಊಟಕ್ಕೂ ತಿಂಡಿ ಕರೆದಿದ್ವಲ್ಲ, ಅದರಿಂದ ಬೆಳಿಗ್ಗೆ ತಿಂಡಿ ತಿನ್ಕೊ ಹೋಗಿದ್ರು. ಈಗ ಊಟಕ್ಕೆ ಅವರು ಬರ್ತಿದ್ರು. ನಾವು ಅವ್ರು ಬರೋ ಗಂಟೆ ಊಟ ಮಾಡೋ ಅಂತೇಳಿ ಊಟ ಮಾಡ್ತಾ ಕೂತಿದ್ನು. ಟೈಮ್ ಆಗಿತ್ತಲ್ಲ ಅದರಿಂದ. ಇನ್ನು ಅವರು ಬಂದ್ರು. ಅವರು ಬಂದು ನಮ್ಮ ಜೊತೆಗೆ ಅವರು ಊಟಕ್ಕೆ ಕೂತ್ಕೊಂಡ್ರು. ಎಲ್ಲರೂ ಒಟ್ಟಿಗೆ ಕೂತ್ಕೊ ಊಟ ಮಾಡಿದ್ವು. ಈ ರೀತಿ ಎಲ್ಲರೂ ಒಟ್ಟಿಗೆ ಕೂತ್ಕೊ ಊಟ ಮಾಡೋದು ತುಂಬಾ ಖುಷಿ ಆಯ್ತು. ಎಲ್ಲರೂ ಊಟ ಎಲ್ಲ ಆದ್ಮೇಲೆ ನಮ್ಮ ದೊಡ್ಡವನು ನಮ್ಮ ಚಿಕ್ಕಿನೂ ಅವ್ರ ಮನೆಗೆ ಹೋದ್ರು. ನಾನು ಇವ್ರನ್ನೆಲ್ಲರನ್ನೂ ನಮ್ಮ ಮನೆಗೆ ಹೋಗು ಅಂತ ಹೇಳಿ ಎಲ್ಲರನ್ನೂ ಹೊರಡಿಸ್ತಿ. ನಮ್ಮ ಅಕ್ಕ ಎಲ್ಲಾರನ್ನೂ ಕರ್ಕೊ ಹೋಗು, ನಾನು ಪಾತ್ರೆನೆಲ್ಲ ಬಳ್ಬಿಟ್ಟು ಬರ್ತೀನಿ ಆಮೇಕ ಅಂದ್ಲು. ಅಕ್ ನಾನು ಬಾ ಸಾಯಂಕಾಲಕ್ಕೆ ಅನ್ನ ಸಾಂಬಾರು ಎಲ್ಲ ಅದೆಲ್ಲ ಏನು ಮಾಡಂಗಿಲ್ವಲ್ಲ, ಸಾಯಂಕಾಲ ಬೆಳ್ಕೊಂಡ್ರೆ ಆಯ್ತು ಬಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ರೆಡಿ ಆಗು ನೀನು ಅಂತೇಳಿ ಅವನು ರೆಡಿ ಮಾಡಿಸ್ತಿ. ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ನಮ್ಮ ಮನೆಗೆ ಹೊರಡ್ತಾ ಇದೀವಿ. ನಮ್ಮ ಅಣ್ಣ ಇನ್ನೂ ಬಂದಿಲ್ಲ ಊಟಕ್ಕೆ. ಇವಾಗ ನಮ್ಮ ಅಣ್ಣ ಊಟಕ್ಕೆ ಬರ್ತದ. ಊಟಕ್ಕೆ ಹಾಕೊಬಿಟ್ಟು ಹೋಗ್ಬೇಕು. ನಮ್ಮ ಅಣ್ಣ ಬತ್ತು. ಈಗ ನಮ್ಮ ಅಣ್ಣಂಗ ನನ್ನ ಮಗಳಿಗೆ ಊಟಕ್ಕೆ ಬಡಿಸ್ತಿದ್ದ. ಪಾಪ ನಮ್ಮ ಅಣ್ಣ ಬೆಳಗ್ಗೆಯಿಂದ ಅಮಾವಾಸ್ಯೆ ಪೂಜೆ ಇದರಿಂದ ಅಡಿ ಸರಿಯಾಗಿ ಊಟ ತಿಂಡಿ ಏನು ಮಾಡಿರ್ಲಿಲ್ಲ. ಅದಕ್ಕೆ ಪಾಯಸ ಗೀಸ ಏನು ಬೇಡ ಅಂತೇಳಿ ಬರೀ ಅನ್ನ ಸಾಂಬಾರು ಹಾಕಿಸ್ಕೊಂಡು ಊಟ ಮಾಡ್ಕೊಂಡು ಹೊರಗಡೆ ಬಂದು ಕೂತ್ಕೊತು ಸೇಕ ಅಂತೇಳಿ. ಏನೋ ನಾವು ಅವ್ರಿಗೆಲ್ಲ ಎಲ್ಲರದು ಊಟ ಆಯ್ತಲ್ಲ ಬನ್ನಿ ಹೋಗು ಅಂತೇಳಿ ಹೊರಟ್ಕೊಂಡು ನಾನು ನಮ್ಮ ಭಾಗ್ಯಕ್ಕ, ನಮ್ಮ ನೇತ್ರ, ರಕ್ಷಿತಾ 4 ಸೀಟು ಹೋಯ್ತಾ ಇದೀವಿ. ನಮ್ಮ ಅಕ್ಕ ಅತ್ತ ಅಮ್ಮನೆಲ್ಲ ಕರ್ಕೊಬತ್ತೀನಿ ನೀವು ಹೋಗಿರಿ ಅಂತ ಹೇಳ್ದ. ಐಕ್ಳೆಲ್ಲ ಗಾಡೀಲಿ ಹೊರಟು ನಮ್ಮ ಮನೆಯವರು ಐಕ್ಳನ್ನ ಗಾಡೀಲಿ ಕರ್ಕೊ ಹೋದ್ರು. ನಾವ್ ಇವಾಗ ಹೋಯ್ತಾ ಇದೀವಿ. ಇಲ್ಲಿದ್ದು ಹೋಯ್ತಾ ಇರ್ಬೇಕಾದ್ರೆ ಎಲ್ಲರೂ ದಾರಿಲೆಲ್ಲ ಕೇಳ್ತಾ ಇದ್ರು ಮನೆ ಅಕ್ಕಪಕ್ಕದ ಮನೆಯವರೆಲ್ಲರೂ, ಏನ್ ಅಮಾವಾಸ್ಯೆ ಪೂಜೆಗೆ ಇಷ್ಟೊಂದು ನಂಟರು ಸೇರಿದಾರಿ, ಏನಂಗಾಯ್ತು ಅಮಾವಾಸ್ಯೆ ಪೂಜೆ ಚೆನ್ನಾಗಾಯ್ತಾ ಅಂತ. ನಾವು ಎಲ್ಲರಿಗೂ ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಿ ಮಾಡಿದ್ನು ಅಮಾವಾಸ್ಯೆ ಪೂಜೆನ ಅಂತೇಳಿ ಮಾತಾಡ್ಕೊಂಡು, ಊಟ ಆಯ್ತಾ ನಿಮ್ದು ಅಂತ ಎಲ್ಲರನ್ನು ವಿಚಾರಿಸ್ಕೊಂಡು ಇನ್ನು ಮನೆಗೆ ಹೊರಟ್ನು. ಅಲ್ಲಿ ಮನೆಗೆ ಹೋಗೋತ್ಲಿ ನೋಡಿದ್ರೆ ಕಾಳಮ್ಮ ದೇವಸ್ಥಾನ ಸಿಕ್ಕುತ್ತೆ. ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕಾರ ಅದೇ ರೋಡಲ್ಲಿ ಕಾಳಮ್ಮ ದೇವಸ್ಥಾನ ಇರೋದು. ಬೆಳಿಗ್ಗೆ ಅಲ್ಲೇ ಪೂಜೆ ಎಲ್ಲ ಆಗಿತ್ತಲ್ಲ, ಅದರಿಂದ ನಮ್ಮ ಭಾಗ್ಯಕ್ಕ ನೋಡಿಲ್ಲ ದೇವಸ್ಥಾನದ ಬಾ ನೋಡ್ಕೊ ಬರೋ ಅಂತ ಹೇಳೋದು. ಬೀಗ ಹಾಕ್ಬಿಟ್ಟಿತ್ತು. ಇನ್ನು ಹೊರಗಡೆ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಅರ್ಶಿನ ಕುಂಕುಮ ಹೂ ತಕೊಂಡು ಅಲ್ಲಿಂದ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ನಾವು ಬರೋ ಗಂಟ ಗಾಡೀಲಿ ಐಕೆಲ್ಲ ನಮ್ಮ ಮನೆಯವ್ರು ಕರ್ಕೊ ಬಂದಿದ್ರಲ್ಲ, ಐಕೆಲ್ಲ ಬಂದು ಮಲ್ಲಿದ್ದು. ನಾವು ಬರೋದನ್ನೇ ಕಾಯ್ಕೊಂಡಿದ್ನ ನಮ್ಮ ರಕ್ಷಿತ ಮಗ. ಬಾಲ್ ಸಿಕ್ತು, ಬಾಲ್ ಆಟ ಆಡ್ಬೇಕು, ನಾವೀಗ ಬಾಲ್ ಆಟ ಆಡ್ತೀವಿ ಅಂತೇಳಿ ಆಟ ಆಡಕ್ಕೆಲ್ಲ ನಿಂತಿದ್ರು. ಬಾಲ್ ತಕೊಂಡು ಬ್ಯಾಟು ಬಾಲ್ ಎಲ್ಲ ತಕೊಂಡು ಸರಿ ಕ್ಯಾನಾಗ ಆಟ ಆಡಿ ಬಿಸ್ಲು ಅಂತ ಹೇಳ್ಬಿಟ್ಟು ಬಂದು ಅಷ್ಟಕ್ಕೆ ನಮ್ಮ ಬ್ಲ್ಯಾಕಿನ್ವಿ ಹರ್ಚ್ಕೊಂಡು ಬಂದ. ಹೊಟ್ಟೆ ಹಸ್ಕೊಂಡಿದ್ನಲ್ಲ ಅದರಿಂದ ನಮ್ಮ ಮನೆಯವರು ಬೆಳಗ್ಗೆನೇ ಹಾಲು ತಗೊಂಬಂದು ಅವನ್ಗೆ ಹಾಲು ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದಿರು. ಅವ ಬರೀ ಹಾಲು ಕುಡ್ಕೊಂಡಿದ್ನ, ಅನ್ನ ತಿಂದಿರ್ಲಿಲ್ವಲ್ಲ ಅದಕ್ಕೆ ಖರ್ಚ್ತಾ ಇದ್ನ. ಸರಿ ಅವನ್ಗೂ ಹಾಲನ್ನ ಕಲ್ಸಿ ಮಾಡ್ಬಿಡು ಅಂತೇಳಿ ಹಾಲನ್ನ ಕಲ್ಸಕ್ ಹೋದಿ. ಅಷ್ಟಕ್ಕೆ ನಮ್ಮ ಅಕ್ಕನೂ ನಮ್ಮ ಅತ್ತೆ ಮಾವನ್ ಕರ್ಕೊಂಡು ನಮ್ಮ ದೊಡ್ಡವನು ಕರ್ಕೊಂಡು ಮನೆ ಬತ್ತು. ಇಲ್ಲಿ ನೋಡಿ, ಇಲ್ಲಿ ಇವರು ನಮ್ಮ ಅತ್ತೆ ನಮ್ಮ ಮಾವ, ಮತ್ತೆ ಆ ಕಡೆ ಲಾಸ್ಟ್ ಕೂತಿರೋರು ನಮ್ಮ ದೊಡ್ಡವ. ಅದೇ ನಾಟು ಮಶು ಗುರು ಸಮಾಚಾರ ಅಂತ ಹೇಳ್ದ ನಮ್ಮ ದೊಡ್ಡಪ್ಪ, ಅವ್ರು ಹೆಡ್ತಿ ಅವರು ನಮ್ಮ ದೊಡ್ಡವ. ಮಕ್ಕಳೆಲ್ಲ ಬ್ಯಾಟ್ ಬಾಲ್ ತಕೊಂಡು ಆಟ ಆಡ್ತಿದ್ದೋ. ನಾವು ಇಲ್ಲಿ ಮಾತಾಡ್ತಾ ಟೀ ಮಾಡಿ ಕೊಟ್ಟು ಅವ್ರಿಗೆಲ್ಲರೂ ಮಾತಾಡ್ತಾ ಕೂತ್ಕೊಂಡು ಟೀ ಕುಡಿತಾ. ಇನ್ನು ಕೋಸ್ಮುರಿ ಮಾಡ್ಬಿಡು ಅಂತ ಹೇಳಿ ಕೋಸ್ಮುರಿ ರೆಡಿ ಮಾಡ್ಕೊಂಡು ಅಷ್ಟೆಲ್ಲ ಮಾಡೋ ಅಷ್ಟರಲ್ಲೇ 5 ಗಂಟೆ ಆಗೇ ಹೋಯ್ತು. 5 ಗಂಟೆ 5:15 ಆಗೋಯ್ತು. 5:15 ಅಷ್ಟೊಂದು ಕೋಸ್ಮುರಿ ಮಾಡ್ತಾ ಇದ್ನು. ಇನ್ನು ನಾನು ಇವತ್ತು ಅಮಾವಾಸ್ಯೆ ದಿನ ಏನೆಲ್ಲ ಆಯ್ತು, ಅಮಾವಾಸ್ಯೆ ಪೂಜೆ ಹೇಗಾಯ್ತು, ಏನೆಲ್ಲ ಅಡ್ಗೆ ಮಾಡಿದ್ನು, ನಮ್ಮ ಮನೆಗೆ ಯಾರೆಲ್ಲ ನೆಂಟರು ಬಂದಿರು ಅಂತ ಎಲ್ಲ ನಿಮ್ಮ ಮುಂದೆಲ್ಲ ಹಂಚ್ಕೊಂಡಿದ್ದೀನಿ. ಇನ್ನು ನಾನು ಈ ವಿಡಿಯೋ ನೋಡಿ ನಿಮ್ಗೆಲ್ಲರಿಗೂ ಖುಷಿ ಆಯ್ತು ಅಂತಾನು ತಿಳ್ಕೊಂಡಿನಿ. ಇನ್ನು ನಾನು ಈ ವಿಡಿಯೋಗ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದು, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.
ಕೋಸ್ಮುರಿ ಮಾಡ್ತಾ ಇದ್ನೋ ಇಲ್ಲಿ ಸೌತೆಕಾಯಿ ಟೊಮೊಟೊ ಮತ್ತೆ ಕ್ಯಾರೆಟ್ ಅವನ್ನೆಲ್ಲ ಹಾಕಿ ಇನ್ನು ಕೋಸ್ಮುರಿ ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದೇನು ರೆಸಿಪಿ ಏನು ಹೇಳೋದು ಬೇಕಾಗಿಲ್ಲ ಅನ್ಕೋತೀನಿ. ಅಲ್ಲಿ ನೋಡಿ ಇಲ್ಲಿ ನನ್ನ ಚಿಕ್ಕ ಮಗ ಬಂದು ಸೌತೆಕಾಯಿಗೋಸ್ಕರ ಬಂದು ಸೌತೆಕಾಯಿ ಕೊಡವ ಅಂತ ಇದು ಮಾಡ್ತಾ ಇದ್ದ. ನೋಡಿ ಅಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ದಾನ ಅವನ. ಮಕ್ಕಳು ಮನೇಲಿ ಆಟ ಆಡ್ತಾ ಇದ್ದಾನೆ ತುಂಬಾ ಚಂದ ಅಲ್ವಾ. ಕೋಸ್ಮರಿ ಗಿಸ್ಮರಿ ತಿನ್ಕೊಂಡು ಸಾಯಂಕಾಲ ಆಯ್ತು. ಮಕ್ಕಳೆಲ್ಲ ಮೊಕ್ಕ ತೊಳ್ಕೊಂಡು ಹೆಂಗ್ ರೆಡಿ ಆಯ್ತವ್ರು ನೋಡಿ ಅಲ್ಲಿ ಅವರು. ಬೆಳಗ್ಗೆಯಿಂದ ಒಂದ್ 4-5 ಸತಿ ಮೊಕ್ಕ ತೊಳೆದಿದ್ದೇವೆ ನಾವು. ಗಳಿಗಳಿಗೂ ಬಿಸ್ಲು ಅನ್ಕೊಂಡು ಆಟ ಆಡ್ತಿರೋದು, ಬರೋದು, ಮೊಕ್ಕ ತೊಳೆಯೋದು, ರೆಡಿ ಆಗೋದು ಇದೇ ಕೆಲಸ ಅವ್ರಗ. ಅವ್ರೇನೋ ಹುಡುಗಿರು ರೆಡಿ ಆಯ್ತವ್ರ. ನೀವು ನೋಡಿ ಇವನ ಹುಡುಗ, ಇವನು ಸುದಿ ಹೆಂಗ್ ರೆಡಿ ಆಯ್ತು ಕೂತಿದನು. ಸುನೋದ ಕಕ್ಲ ಸುನೋ ಪೌಡ್ರ್ ಎಲ್ಲ ಹಾಕದನ ಒಂದೇ ಕಡೆ. ನೋಡಿ ಇಲ್ಲಿ ನಮ್ಮ ಮನೇಲಿ ಇದು ಅಮಾವಾಸ್ಯೆ ಪೂಜೆ ಮಾಡಿರೋದು ನಮ್ಮ ಮನೆಯವರು. ನಾನು ನೆನ್ನೆನೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಬಿಟ್ಟು ಹೋಗಿದ್ದೆ. ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೇಲಿ ಅಮಾವಾಸ್ಯೆ ಪೂಜೆ ಮಾಡ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು. ಇಲ್ಲಿ ಅಮಾವಾಸ್ಯೆ ದಿನಕ್ಕೆ ನಾವು ಹುಳಿ ಸಾಮಾನೆಲ್ಲ ಮಡಗಿ ಪೂಜೆ ಮಾಡ್ತೀವಿ. 5-9 ಹುಳಿ ಸಾಮಾನು ಮಡಗಿ ಪೂಜೆ ಮಾಡ್ತೀವಿ. ತಿಂಗ್ಳಿಗೊಂದ್ಸತಿ ಅಮಾವಾಸ್ಯೆ ಇರೋದ್ರಿಂದ ದಿನ ಮರ ಕೆಲಸದವ್ರು ಯಾವುದೇ ರೀತಿ ಕೆಲಸ ಮಾಡಲ್ಲ. ಆ ದಿನ ಹುಳಿ ಸಾಮಾನೆಲ್ಲ ಮಡಗಿ ಪೂಜೆ ಮಾಡಿ ಬೆಳೆನಾಗ ಹುಳಿ ಸಾಮಾನು ಮಡಗಿ ಪೂಜೆ ಮಾಡ್ರಿ, ಇನ್ನು ಸಾಯಂಕಾಲನಾಗ ಪೂಜೆ ಮಾಡ್ಬಿಟ್ಟು ಹುಳಿ ಸಾಮಾನು ಎತ್ತಾಕ್ಬಿಡ್ತಾರ. ಯಾಕಂದ್ರೆ ಬೆಳೆನಾಗ ಕೆಲಸಕ್ಕೆ ಹೋಗ್ಬೇಕಲ್ಲ, ಅದರಿಂದ ಟೂಲ್ಸ್ನೆಲ್ಲ ತಗೊಂಡು ಹೋಗ್ಬೇಕಲ್ಲ, ಅದರಿಂದ ಪೂಜೆ ಮಾಡಿ ಎತ್ತಾಕ್ಬಿಡ್ತಾರ. ಇನ್ನು ನೋಡಿ ಇಲ್ಲಿ ನನ್ನ ತಂಗಿ ಮಗಳು ಪ್ರಿಯ ಆಟ ಆಡ್ತಿದ್ದು ಬಾಲಲ್ಲಿ ಕೈಗೆ ಬಾಲ್ ಬೀಳ್ಸ್ಕೊಂಡ್ ಬಂದಾಳ. ನೋವು ಅಂತ ಅಳ್ತಿದ್ದೆ. ಅದರಿಂದ ನನ್ನ ಮಗ ಐಸ್ ಪ್ಯಾಕ್ ಇಡ್ತಾವ ನಾವು ಕೈಗೆ ಒಳಗೆ. ತುಂಬಾ ನೋಯ್ತಿತ್ತೇನೋ ಅಳ್ತಿತ್ತು. ಅದರಿಂದ ಐಸ್ ಹಾಕಿ ಕೈಗೆ ಮಸಾಜ್ ಮಾಡ್ತಾವನ. ಇವತ್ತಿನ ದಿನ ಹೀಗಿತ್ತು, ಆದ್ರೆ ತುಂಬಾ ಚೆನ್ನಾಗಿತ್ತು. ಅಮಾವಾಸ್ಯೆಲಿ ಇಷ್ಟೆಲ್ಲ ಸಡಗರ ಸಂಭ್ರಮ ಎಲ್ಲ ಆಯ್ತು. ಮತ್ತೆ ಊಟ ತಿಂಡಿ ಕಾರ್ಯಗಳು, ನಂಟರುಗಳು, ಆಟ ಪಾಠ ಎಲ್ಲಾನು ತುಂಬಾ ಚೆನ್ನಾಗಾಯ್ತು. ಅಷ್ಟರಲ್ಲೇ 7 ಗಂಟೆ 7:15 ಆಗೋಯ್ತು. ಇನ್ನು ಎಲ್ಲರೂ ನಾವು ಹೊರಡ್ತೀವಿ, ಬಾ ನೀನು ಊಟ ಮಾಡ್ಕೊಬರ ಮನ್ಲಿ ಅಂತ ಕರೆದ್ರು ನಮ್ಮನ್ನ. ನಾನು ಹೊಟ್ಟೆ ತುಂಬ್ದಾಗೈತು. ಯಾಕಂದ್ರೆ ಚುರ್ಮುರಿ ತಿಂದು ಟೀಗಿ ಎಲ್ಲ ಕುಡ್ದಿನ್ವಲ್ಲ, ಅದರಿಂದ ಹೊಟ್ಟೆ ತುಂಬ್ದಾಗೆ ಅದ. ನೋಡೋ ಮನ್ಲಿ ಏನಾರ ಅಕ್ಕಿ ಹಾಕ್ತೀನಿ, ಏನು ಬೇಡ ನೀವು ಹೋಗಿ ಅಂತ ಹೇಳ್ದಿ. ಅವರು ಸರಿ ಎಲ್ಲ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ರು. ಎಲ್ಲರೂ ತುಂಬಾ ಖುಷಿಯಿಂದ ಇವತ್ತಿನ ದಿನ ಎಂಜಾಯ್ ಮಾಡಿದ್ನು. ನಾಳೆನೂ ಇರ್ತಾರೆ ಇವರು. ನಾಳಿದ್ದು 2 ದಿನದ ಕಾರ್ಯಗಳು. ಯಾಕಂದ್ರೆ ಇನ್ನು ಈಗ ಸಿಹಿ ಆಯ್ತು, ವೆಜ್ ಆಯ್ತು, ಇನ್ನು ನಾನ್ ವೆಜ್ ಮಾಡ್ಬೇಕಲ್ಲ, ಅದರಿಂದ ನಾಳಿದ್ದು 2 ದಿನನೂ ಅದೇ ಕಾರ್ಯದಲ್ಲಿ ಇರ್ತೀವಿ. ಇನ್ನು ನಾಳಿದ್ದು ಹೇಗೈತೆ ಅಂತ ನಿಮ್ಮಲ್ಲಿ ಹಂಚ್ಕೊತೀನಿ ನಾನು. ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇನೆ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ. ನೋಡ್ಕೊಂಡು ಎಣ್ಣೆ ಸರಿಕೋ